ಎಲ್ರಿಗೂ ನಮಸ್ಕಾರ. ನಮ್ಮನೆ ಅಡುಗೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ದಿನ ನಿಮಗೆ ಪ್ಲೇನ್ ರೈಸ್ ತಿಂದು ಬೇಜಾರಾಗಿದ್ದರೆ, ಹಾಗೆ ಮನೆಗೆ ಗೆಸ್ಟ್ ಬಂದಾಗ ಮಕ್ಳಿಗೂ ದಿನ ಪ್ಲೇನ್ ರೈಸ್ ತಿಂದು ಬೇಜಾರಾದಾಗ ಈ ಥರ ಒಂದು ಸಿಂಪಲ್ ಆಗಿ ಹಾಗೆ ಸಖತ್ ಟೇಸ್ಟಿಯಾಗಿ ಪ್ಲೇನ್ ಕುಷ್ಕ ಅಥವಾ ಗೀ ರೈಸು ಮಾಡಬಹುದು. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ರೆಸಿಪಿಗೆ ಒಂದು ಲೈಕ್ ಕೊಡಿ. ಇದನ್ನು ಮಾಡೋದಕ್ಕೆ ಒಂದು ಅರ್ಧ ಬಟ್ಲು ಹಸಿ ಕೊಬ್ಬರಿ ತಗೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಕೊಬ್ಬರಿ ಹಾಲನ್ನು ತೆಗೆದು ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಒಂದು ಕುಕ್ಕರ್ ಪ್ಯಾನಿಗೆ 4-5 ಟೇಬಲ್ ಸ್ಪೂನು ಎಣ್ಣೆ ಹಾಕಿ 2 ಈರುಳ್ಳಿ ಸಣ್ಣಗೆ ಉದ್ದಕ್ಕೆ ಹೆಚ್ಕೊಂಡು ಅದನ್ನು ಸಹ ಒಗ್ಗರಣೆಗೆ ಹಾಕಿಬಿಟ್ಟು ಒಂದು ಅರ್ಧ ಕೆಂಪಗಾಗೋಷ್ಟು ಫ್ರೈ ಮಾಡ್ಕೊಳ್ಳಿ. ಆಮೇಲೆ 4 ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಹೆಚ್ಕೊಂಡು ಅದನ್ನು ಸಹ ಹಾಕಿ ಇಲ್ಲಿ ಅರ್ಧ ಕಟ್ಟು ಪುದೀನ ಸೊಪ್ಪು ಹಾಗೆ ಪಲಾವ್ ಎಲೆನೂ ಒಗ್ಗರಣೆಗೆ ಹಾಕಿ 1-2 ನಿಮಿಷ ಬಾಡಿಸಿದ್ದೀನಿ. ನಂತರ ಸಿಂಪಲ್ಲಾಗಿ ಮಸಾಲೆಗೆ 1 ಸ್ಪೂನು ಸೋಂಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಗೆ 2 ಏಲಕ್ಕಿ, 4 ಲವಂಗ, ಒಂದು ಸ್ವಲ್ಪ ಚಕ್ಕೆ, 2 ಅನಾನಸ್ ಹೂ, ಆಮೇಲೆ ಸ್ವಲ್ಪ ಜಾಕಾಯಿ ಎಲೆಗಳು. ಇದನ್ನೆಲ್ಲನೂ ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ಥರ ಗ್ರೈಂಡ್ ಮಾಡ್ಕೊಂಡಿರೋ ಅಂಥ ಮಸಾಲವನ್ನು ಒಗ್ಗರಣೆಗೆ ಹಾಕಿಬಿಟ್ಟು ಜೊತೆಗೆ ಕಾಯಿ ಹಾಲು ಹಾಕಿಬಿಟ್ಟು ಕನ್ಸಿಸ್ಟೆನ್ಸಿ ತಕ್ಕನಾಗಿ ನೀರು ಹಾಕಿಬಿಟ್ಟು ಎಲ್ಲವನ್ನು ಹಾಕಿಬಿಟ್ಟು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಈಗಲೇ ಹಾಕ್ಕೊಬೇಕು. ನಂತರ ಇಲ್ಲಿ ನಾನು 1 ಪಾವಷ್ಟು ಅಕ್ಕಿ ಮುಂಚೆನೇ ನೆನೆಸಿಟ್ಟಿದ್ದೆ. ಆ ಅಕ್ಕಿ ಎಲ್ಲನೂ ಒಗ್ಗರಣೆಗೆ ಹಾಕಿಬಿಟ್ಟು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿ 2 ವಿಸಿಲ್ ಕೊಟ್ಟರೆ ರೆಡಿಯಾಗಿರುತ್ತೆ ನೋಡಿ. ಪ್ಲೇನ್ ಕುಷ್ಕ ಅಂತಲೂ ಹೇಳ್ಬೋದು, ಗೀ ರೈಸ್ ಅಂತಲೂ ಹೇಳ್ಬೋದು. ನಾನ್ ವೆಜ್ ಆಗಿದ್ದರೆ ನೀವು ಗೀ ರೈಸ್ ಜೊತೆ ಮಟನ್ ಕರಿನೋ ಇಲ್ಲ ಚಿಕನ್ ಕರಿ ತೊಗೊಬೋದು. ವೆಜ್ ಆಗಿದ್ದರೆ ನೀವು ವೆಜಿಟೇಬಲ್ ಕುರ್ಮಾ ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್ನು. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟು ತುಂಬ ಇಂಪಾರ್ಟೆಂಟು. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.